ಮಾಡಬೇಕಂದ್ರೆ ಹೇಳ್ತಂದ್ರೆ ಎಲ್ಲ ಸುಧಾರಣೆ ಮಾಡ್ತೀವಿ. ಮೀಟರ್ ಬಡ್ಡಿಯನ್ನು ನಾವು ಟೈಟ್ ಮಾಡ್ತೀವಿ. ಮೀಟರ್ ಬಡ್ಡಿ ಸರ್ ಜಾಸ್ತಿ ಸರ್ ಬಂದಂದ್ರ ಈಗ ಸ್ವಲ್ಪ ರಿಕ್ವೈರ್ ಆಗಿದೆ. ಆಮೇಲೆ ಬುಲೆಟ್ ಸೌಂಡ್ಗಳು, ಈಗ ಎಮ್ಮ ಸೌಂಡ್ಗಳು ಅವನ್ನೆಲ್ಲ ಸ್ಟಾಪ್ ಆಗಿದಾವ್ ಸರ್. ಸೊ ಮತ್ತೊಂದಂದ್ರೆ ಇವು ಅಕ್ರಮ ಸಾರಾಯಿ ಮಾರತ್ತೆ ಕದ್ದು ಮುಚ್ಚಿ ಮಾಡತ್ತಾರ ಸರ್. ಅದಷ್ಟು ಬ್ರೇಕ್ ಆದ್ರೆ ಒಳ್ಳೆ ಸರ್. ಇನ್ಸ್ಪೆಕ್ಟರ್ ಅವರು ಮತ್ತು ಸಬ್ ಇನ್ಸ್ಪೆಕ್ಟರ್ಗಳು ಮತ್ತು ನಮ್ಮ ಪೊಲೀಸ್ ಸಿಬ್ಬಂದಿಗಳು ಬಹಳಷ್ಟು ಇತ್ತೀಚೆಗೆ ಬಹಳಷ್ಟು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಹೌದು ಸರ್. ಬಹಳಷ್ಟು ಟ್ರ್ಯಾಕ್ಟರ್ ಅಲ್ಲಿ ಸೌಂಡ್ ಬಾಕ್ಸಸ್ ಸೀಸ್ ಮಾಡಿದ್ದಾರೆ. ಮರಳು ದಂಡೆ ಯಾವುದು ನಡೀತಾ ಇರೋದನ್ನು ಸ್ಟಾಪ್ ಮಾಡಿದ್ದಾರೆ. ಮತ್ತೆ ಈಗ ಇದೇ ವಿಚಾರದಲ್ಲಿ ಯಾವುದು ಅಕ್ರಮ ಸಾರಾಯದಲ್ಲಿ ಕೂಡ ಬಹಳಷ್ಟು ಸೀಸ್ ಮಾಡಿದ್ದಾರೆ. ಮುಂದಿನ ದಿವಸಗಳಲ್ಲಿ ಅದು ಸೀಸ್ ಮಾಡೋದಕ್ಕೆ ಅವರು ರೆಡಿ ಇದ್ದಾರೆ. ಮಾಹಿತಿ ನೀವು ಕಳಿಸ್ತೀರಂದ್ರೆ ನಾವು 100% ಕ್ರಮ ಕೈಗೊಳ್ತೀವಿ. ಯಾವುದೇ ನಿಮಗೆ ಅಸಮಾಧಾನ ಇರೋ ಸಂದರ್ಭದಲ್ಲಿ ನೀವು ಮತ್ತು ನಮ್ಮ ಲೆವೆಲ್ಗೆ ನೀವು ಒಂದು ವೇಳೆ ಇದು KSP ಅಲ್ಲಿ ನಾನೇ ಪರ್ಸನಲ್ ಆಗಿ ಮಾನಿಟರ್ ಮಾಡ್ತಾ ಇದ್ದೀನಿ. ಕರ್ನಾಟಕ ಸ್ಟೇಟ್ ಪೊಲೀಸ್ ಅಪ್ಲಿಕೇಶನ್ ಅಂದ್ರೆ ಅಪ್ಲಿಕೇಶನ್ ಇದೆ. ಆಲ್ರೆಡಿ ನಾವು ವಿಡಿಯೋನ ಅದ್ರ ಬಗ್ಗೆ ಬಿಟ್ಟಿದ್ದೀವಿ. ಸೊ ಅದರಲ್ಲಿ ನೀವು ಮಾಹಿತಿ ಕಳಿಸ್ತೀರಂದ್ರೆ ಅದು ನನ್ನ ಪರ್ಸನಲ್ ಗಮನದಲ್ಲಿ ಇರ್ತದೆ. ಯಾವ ಏರಿಯಾನಲ್ಲಿ ಏನ್ ನಡೀತಾ ಇದೆ ಅಂದ್ರೆ ಅದು ನಾವು ಥರ್ಡ್ ಪಾರ್ಟಿ ನಮ್ಮ ಕಂಪ್ಲೇಂಟ್ ಕೊಡಕ್ಕೆ ಬರೋರು ಇವರ ಜೊತೆನೂ ಕೂಡ ನಾನು ಮಾತಾಡ್ತಾ ಇರ್ತೀನಿ. ನಿಮ್ಮ ಊರಲ್ಲಿ ಈಗ ಹೆಂಗೆ ಇದೆ, ಯಾಕೆ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ. ಸೊ ನನಗೆ ಒಂದು ವೇಳೆ ಇರುವ ಸಂದರ್ಭದಲ್ಲಿ ಬೇರೆ ಟೀಮ್ ಕಳಿಸಿ ನಾವು ಕ್ರಮ ಕೈಗೊಳ್ತೀವಿ. ಸರ್, ಈಗ ಮತ್ತೆ ಗೊತ್ತು ಗುರಿ ಇಲ್ಲದ ಮನುಷ್ಯ ಕೆಲವೊಂದು ಜನ ಸಾಯತಾರ ಸರ್. ಅದು ಕೊಲೆನೋ ಇದು ಹೆಂಗೆ ಗೊತ್ತು ಸರ್? ಅದು ಎಲ್ಲಿ ಆಗಿದೆ? ಇಲ್ಲಿ ರಾಯಬಾಗದ ಆಗಿದಾವ ಸರ್. 2-3 ಮನೆ ಇದು ಮೆಡಿಕಲ್ ರಿಪೋರ್ಟ್ ಇರ್ತದೆ, ಡಾಕ್ಟರ್ಸ್ ಇರ್ತಾರೆ. ಸೊ ಸ್ಟ್ರಾಂಗ್ಯುಲೇಷನ್ ಅಂದ್ರೆ ಒಂದು ರೀತಿಯಲ್ಲಿ ಆಗುತ್ತದೆ. ಹ್ಯಾಂಗಿಂಗ್ ಮಾಡ್ಕೊಳ್ತಾರೆ ಅಂದ್ರೆ ಗೊತ್ತಾಗುತ್ತದೆ. ಪಾಯ್ಸನಿಂಗ್ ಅಂದ್ರೆ ಇಂಟರ್ನಲ್ ಆರ್ಗನ್ಸ್ ಅಲ್ಲಿ ಪಾಯ್ಸನ್ ಇರ್ತದೆ, ಆರ್ಗಾನಿಕ್ ಪಾಯ್ಸನ್ಸ್, ಫಾಸ್ಫೇಟ್ ಪಾಯ್ಸನ್ಸ್ ಇರ್ತದೆ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಅಲ್ಲಿ ಬಂದ್ಬಿಡ್ತದೆ. ಒಂದು ಘಟನೆ ಆಗಿದೆ ಸರ್ ರಾಯಬಾಗದಾಗ. ಮೊನ್ನೆ ಕುರಿಕಾಯಿ ಒಬ್ಬ ಬಂಗಾರದ ಕೊಳ್ಳಾಗಿಂದ ಇದನ್ನು ತೆಗೆದಾರ ಸರ್. ಅಂದ್ರೆ ಹಿಂಗಾಗಿ ಸರ್ ಶೆಡ್ನಾಗ ಹೋಗಿ ಅವ್ನು ಸುಂದ್ ಮಾಡಿ ಬಡದ ಕಟ್ ಮಾಡ್ಕೊಂಡು ಹೋಗಿದ್ದಾರೆ. ಅವ್ನು ತಲೆಯಾಗ ಸರ್ ಎದ್ರಲ್ಲೇ ನಿಂಗೆ ಬಡದ ಕಿಶಿಂದ ಅವ್ನು ತಗೊಂಡು ಹೋಗ್ಯಾರ ಸರ್. ಎಲ್ಲರೂ ಕಿವ್ಯಾನು ಸರ್ ರಿಂಗ್ FIR ಆಗಿದೆ ಸರ್. ಇಲ್ಲ, ಅವ್ರು ಬಂದು ರಿಪೋರ್ಟ್ ಮಾಡಿಲ್ಲ ಸರ್. ಅವ್ನು ಎನ್ಕ್ವೈರಿ ಮಾಡಿದ್ದೀವಿ. ಅವನು ಶೆರೆ ಕೂಡ ಕುಡಿದಾರೆ ಸರ್. ಶೆರೆ ಕುಡಿದು ಮತ್ತೆ ವಾಪಸ್ ಸಿಕ್ಕಿದಾನಂತೇಳಿ ಫಸ್ಟ್ ವಿಷಿ ಕೂಡ ಬಂದಿದ್ದಾರೆ ಸರ್. ಸಿಕ್ಕಿದಾನಂತೇಳಿ ಅವನ್ನ ಪರ್ಸನಲ್ ಅಲ್ಲೇ ಮಾಡಿ ಸರ್. ಕಿವಾಗಿಂದು ರಿಂಗಾರಿ ಕೊಳ್ಳಾಗಿಂದ ಆಯ್ತದ ಒಂದು ಕಂಪ್ಲೇಂಟ್ ಕೊಡಕ್ಕೆ ಇಲ್ಲಿ ಫಸ್ಟ್ ಇದು ಗಾಳಿಯಲ್ಲಿ ಇರೋ ಸುದ್ದಿಗೆ ನಾವು ಮಾಹಿತಿ ಡೀಟೇಲ್ ಆಗಿ ಮಾಹಿತಿ ನೀವು ರೈಟಿಂಗ್ ಅಲ್ಲಿ ಕೊಡಿ, ನಾವು ಕ್ರಮ ಕೈಗೊಳ್ತೀವಿ ಸರ್. ಮತ್ತೊಂದು ಸರ್, ರಾಯಬಾಗದಲ್ಲಿನ ಅಕ್ರಮ ಇದು ಮಟ್ಕ ಬರ್ಕೋದಿದ್ದಾರೆ ಸರ್. ಜಾಸ್ತಿ ಆಗಿದ್ದಾರೆ ಸರ್ ಜನ. ಸೊ ಅದ್ರ ಬಗ್ಗೆ ಮಟ್ಕ ಬಗ್ಗೆ ಸರ್, ಮಟ್ಕ ಬಗ್ಗೆ ನೀವು ಯಾವುದು ಮಾಹಿತಿ ಕೊಡ್ತೀರಂದ್ರೆ ನಾವು 100% ಮಾಡೋದಕ್ಕೆ ರೆಡಿ ಇದ್ದೀವಿ. ಸರಿ ಸರ್. ಮಾಹಿತಿ ಕೊಟ್ಬಿಟ್ಟು ಪರ್ಟಿಕ್ಯುಲರ್ ಮಾಹಿತಿ ಅನಾಮಧೇಯವಾಗಿ ಕೊಡಿ. ನಿಮ್ಮ ಹೆಸರೆಲ್ಲ ಹಾಕಿ ಕೊಡಬೇಕಂದ್ರೆ ಏನಿಲ್ಲ. ಈಗ ಎಲ್ಲರ ಕೈಯಲ್ಲಿ ಸಂದೇಶ ಕಳಿಸಿ ವಾಟ್ಸ್ಆಪ್ ಬೇಕಾಗಲ್ಲ. ಇದು ಡಿಪಾರ್ಟ್ಮೆಂಟ್ ಅಲ್ಲಿ ಆರ್ಗನೈಸ್ಡ್ ಆಗಿ ಕರ್ನಾಟಕ ಸ್ಟೇಟ್ ಮೊಬೈಲ್ ಅಪ್ಲಿಕೇಶನ್ ಅಂದ್ರೆ ಒಂದು ಇದೆ. ಬೇಕಾದ್ರೆ ಈಗಲೇ ಕೂಡ ನಾನು ತೋರಿಸ್ಕೊಡ್ತೀನಿ. ಸೊ ಈ ಮೊಬೈಲ್ ಅಪ್ಲಿಕೇಶನ್ ಅಲ್ಲಿ ನೀವು ಯಾವುದೇ ಒಂದು ಹಾಕ್ತಿರಂದ್ರೂ ತಕ್ಷಣ ನಮ್ಮ ಗಮನಕ್ಕೆ ಬರ್ತದೆ. ಪ್ರತಿ ದಿವಸ ಯಾವ ಸ್ಟೇಷನ್ಲಿಂದ ಏನೇನೋ ಬಂತು ಅಂದ್ರೆ ನಮಗೆ ಈ ಗಮನದಲ್ಲಿ ಇರ್ತದೆ. ಸೊ ಬೇಕಾದ್ರೆ ನಾನು ಈಗ ಇದು KSP ಆ್ಯಪ್ ಅಂದ್ರೆ ಇದು ಒಂದು ಅಪ್ಲಿಕೇಶನ್. KSP ಆ್ಯಪ್ ಅಂದ್ರೆ ನೀವು ಹಾಕ್ತಿರಂದ್ರೆ ಸೊ ಹಿಂಗೆ ಓಪನ್ ಆಗುತ್ತದೆ. ಸೊ ಮತ್ತು ಮುಂದುವರೆದು ಏನು ಇನ್ಫಾರ್ಮೇಶನ್ ಇಲ್ಲಿ ನೋಡಿ, ರಿಪೋರ್ಟ್ ಇನ್ಸಿಡೆಂಟ್ ಅಂದ್ರೆ ಬರ್ತದೆ. ಈ ರಿಪೋರ್ಟ್ ಇನ್ಸಿಡೆಂಟ್ ಅಲ್ಲಿ ಹೋಗಿಬಿಟ್ಟು ನಾನ್ ಎಮರ್ಜೆನ್ಸಿ ಮಾಹಿತಿ ಕೊಡಬೇಕಾದ್ರೆ ಬೆಳಗಾವಿಯಲ್ಲಿ ಯಾವ ಸ್ಟೇಷನ್ ಅಂದ್ರೆ ಬರ್ತದೆ. ಸೊ ಉದಾಹರಣೆಗೆ ಈಗ ರಾಯಬಾಗ್ ಅಂದ್ರೆ ಅನ್ಕೊಳ್ಳಿ. ಸೆಲೆಕ್ಟ್ ಇನ್ಸಿಡೆಂಟ್. ನಿಮಗೆ ಏನು ಸಮಸ್ಯೆ ಆಯಿತು, ಕಳ್ತನ ಆಯ್ತಾ, ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ತಗೊಂಡಿಲ್ವಾ, ಮಟ್ಕ ಆಗಿದ, ಯಾವುದೇ ಇದಂದ್ರೂ ಸೊ ಇಂತಾಗ ಕೊಡಬಾರ್ದು. ಕೊಟ್ಬಿಟ್ಟು ಡೀಟೇಲ್ ಕೊಡಬಾರ್ದು. ಅದು ಕೆಳಗಡೆ ಅನಾಮಧೇಯ ಕೀಪ್ ಮೀ ಅನಾನಿಮಸ್ ಅಂದ್ರೆ ಇರ್ತದೆ. ಇದು ಕನ್ನಡದಲ್ಲಿ ಇರ್ತದೆ. ನನ್ನ ಹೆಸರು ಡೀಟೇಲ್ ಯಾವುದು ಯಾರಿಗೂ ನಾನು ಪೊಲೀಸರು ಕೊಡಕ್ಕೆ ಇಷ್ಟಪಡಲ್ಲ. ಒಂದು ಒತ್ತಿ ಸೊ ಸಬ್ಮಿಟ್ ಅಂದ್ರೆ ಹಾಕಿ ಮಾಹಿತಿ ಅಲ್ಲಿ ಹೋಗುತ್ತದೆ, ನನಗೆ ಬರ್ತದೆ ಸೀದಾ. ಸೊ ಅದು ಮೇಲೆ ಇಂತಹ ಮಾಹಿತಿ ಬಂತು, ಪೊಲೀಸರು ಏನು ಮಾಡಿದ್ದಾರೆ ಅಂದ್ರೆ ನಾವು ಪ್ರಶ್ನೆ ಹೇಳ್ತೀವಿ ಇನ್ಸ್ಪೆಕ್ಟರ್. ಆಯ್ತಾ?